ಇರಲಿ, ಭಗವಂತನ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಡಲಿ ನಿಮಗೆ. ಇಂಥ ಜನಮುಖಿಯಾದಂಥ ಯೋಚನೆ ಮಾಡು ಮನಸ್ಸು ಸದಾ ಇರಲಿ. ಆಶ್ರಮ ಶ್ರೀರಾಮಕೃಷ್ಣ ಸೇವಾ ಕೇಂದ್ರ ಅಂತೇಳಿ 1990ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ಸದ್ನಿಲ್ಸು ಅಂತ ಹೇಳಪ್ಪ ಅವ್ರಿಗೆ. ಕಾರಣ ಅವತ್ತು 90ರಲ್ಲಿ ಪ್ರಾರಂಭ ಆಗುವ ಮುನ್ನ 84ರಿಂದ ಗ್ರಾಮೀಣ ಪ್ರದೇಶದಲ್ಲಿ ರಕ್ತದಾನ ಶಿಬಿರಗಳು, ರಾತ್ರಿ ಶಾಲೆ, ಜಾನಪದ ಕಲಾ ತಂಡಗಳ ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು. 90ರಲ್ಲಿ ಪ್ರಾರಂಭ ಮಾಡಿದ್ದು ಏತಕ್ಕೆ ಅಂದ್ರೆ, ಹಳ್ಳಿಗಾಡಿನ ಹೆಣ್ಣು ಮಕ್ಕಳು 7ನೇ ತರಗತಿ ಪಾಸ್ ಆದ ಮೇಲೆ ಪ್ರೌಢಶಾಲೆಗೆ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ದಂತ ಕಾಲ ಒಂದು ಇತ್ತು. ಆಗ ಏನ್ ಮಾಡೋದು, ಹೆಣ್ಣು ಮಕ್ಕಳಿಗೆ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನ ಮುಂದುವರಿಸಲಿಕ್ಕಾಗಿ ಒಂದು ಪ್ರೌಢಶಾಲೆ ಬೇಕು ಎಂಬ ಕಾರಣದಿಂದ 90ರಲ್ಲಿ ಸರ್ಕಾರದಲ್ಲಿ ಅಂದಿನ ಸರ್ಕಾರ ನಮ್ಮ ಮನವಿಗೆ ಹೋಗೊಟ್ಟು ಕನ್ನಡ ಮಾಧ್ಯಮ ಪ್ರೌಢಶಾಲೆಯನ್ನ ಮಂಜೂರು ಮಾಡಿಕೊಡ್ತು. ಈಗ ಅದು ಅನುದಾನಿತಕ್ಕೆ ಒಳಪಟ್ಟಿದೆ. ಎಲ್ಲ ಮಕ್ಕಳ ಸಂಖ್ಯೆನೂ ಸಾಕಷ್ಟಿದೆ, ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಾದ ಮೇಲೆ ಶಾರದಾ ಗ್ರಾಮೀಣ ಪ್ರದೇಶದ ಜನರಿಗೆ ಸಂಸ್ಕಾರಯುತವಾದಂಥ ಶಿಕ್ಷಣ ನೀಡಬೇಕು ಎಂಬ ಉದ್ದೇಶದಿಂದ ಸಂಸ್ಕೃತ ಪಾಠಶಾಲೆಯನ್ನು ಸಹ ತೆರೆಯಲಾಯಿತು. ಅದರ ಜೊತೆಗೆ ವಾತ್ಸಲ್ಯ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆದು ಈಗ PUC ಪ್ರಾಥಮಿಕ ಶಿಕ್ಷಣದಿಂದ PUC ವಾತ್ಸಲ್ಯ ಆಂಗ್ಲ ಮಾಧ್ಯಮ ಶಾಲೆ ನಡೀತಾ ಇರೋದು ಸಂತೋಷದ ವಿಷಯ. ಇದರ ಮಧ್ಯೆ ಕರೋನಾ ಬಂದಾಗ ಮೈಸೂರು ಜಿಲ್ಲಾಧಿಕಾರಿಗಳು ಆ ಮೈಸೂರು ನಗರದ ಉದ್ಯಾನವನಗಳು, DC ಕಚೇರಿಗಳು ಎಲ್ಲೆಲ್ಲಿ ಭಿಕ್ಷೆ ಬೇಡ್ತಾ ಇದ್ರು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಆ ಕಡೆ ಇದ್ದಂತ ಜನರನ್ನ ತಂದು ಮೈಸೂರು ನಗರದಿಂದ ದೂರಕ್ಕೆ ಬಿಡ್ತೀವಿ ಅಂದಾಗ ನಾವು ಅಷ್ಟರಲ್ಲಿ ಒಂದು ವೃದ್ಧಾಶ್ರಮ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಹಾಕೊಂಡಿದ್ದು. ಅವರು ನಮ್ಮನ್ನು ಕೇಳಿದ್ರು, ಇವ್ರನ್ನ ಪೋಷಣೆ ಮಾಡ್ತೀರಾ ಅಂತ. ಮಾಡ್ತೇವೆ ಅಂದರು. ಹಾಗೆ ಈಗ ವೃದ್ಧಾಶ್ರಮ ಕಟ್ಟಿರ್ಲಿಲ್ಲ. ಶಾಲಾ ಕಾಲೇಜುಗಳು ಕರೋನಾದಿಂದ ಬಿಡುವಿದ್ದಿದ್ದರಿಂದ ಅಲ್ಲಿಗೆ ಅವರನ್ನು ತಂದಿಟ್ಕೊಂಡು, ಅಡುಗೆ ಮನೆಯೂ ಅಲ್ಲೇ ಇದ್ದಿದ್ದರಿಂದ ಬೇರೆಯವರಿಂದ ಅಡುಗೆ ಮಾಡಿಸಿ ಅವರಿಗೆ ಸಾಕುವಂತ ವ್ಯವಸ್ಥೆ ಬಂತು. ಸುಮಾರು 132 ಜನ ಆ ಸನ್ನಿವೇಶದಲ್ಲಿ ಇಲ್ಲಿ ಆಶ್ರಯ ಪಡ್ಕೊಂಡ್ರು. ಬರೋದು ತಂದ್ಬಿಡೋದು. ಅವರ ವೈದ್ಯಕೀಯಕ್ಕೆ ಇಲ್ಲಿನ ಸ್ಥಳೀಯ ಆಸ್ಪತ್ರೆಗಳು ಅವ್ರಿಗೆ ಇವರಿಗೆ ವೈದ್ಯರಿಗೆ ಎಲ್ಲರಿಗೂ ನೇಮಕ ಮಾಡಿದ್ರು. ಈಗ ನಡೀತಾ ಇದ್ದಿದ್ದು ಅಷ್ಟರಲ್ಲಿ ನಮಗೆ ವೃದ್ಧಾಶ್ರಮ ಕೊಡಬೇಕು ಎಂಬ ಪ್ರಸ್ತಾವನೆ ಏನು ಜಿಲ್ಲಾಧಿಕಾರಿಗಳ ಹತ್ರ ಇತ್ತೋ ಆ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಯಿತು. ಪ್ರಸ್ತಾವನೆ ಪಾಸ್ ಆಯಿತು. ಈಗ ನಮಗೆ ಈ ಒಂದು ವೃದ್ಧಾಶ್ರಮವು ಸರ್ಕಾರದ ಅನುದಾನದಲ್ಲಿ 70% ಸರ್ಕಾರವು 30% ದಾನಿಗಳಿಂದ ತುಂಬುವಂತ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದರ ಮೂಲಕ ಇಲ್ಲಿರುವ ಫಲಾನುಭವಿಗಳು ಶಿವಮೊಗ್ಗದಿಂದ ಹಿಡಿದು ಕರಾವಳಿಯ ಭಾಗದಿಂದ ಹಿಡಿದು ಪುತ್ತೂರು ಭಾಗದಿಂದ ಚಾಮರಾಜನಗರದವರೆಗೂ ಬೆಂಗಳೂರುವರೆಗೂ ಎಲ್ಲ ಕಡೆಯಿಂದ ಜನರು ಬರ್ತಾರೆ, ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದು ಏನೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಲ್ಲಿಸುವಂಥ ಒಂದು ಪುಟ್ಟ ಸೇವೆ. ಇದರ ಮಧ್ಯೆ ನಮ್ಮಲ್ಲಿ ನೀವೆಲ್ಲರೂ ಇಲ್ಲಿ ಸಾಕಷ್ಟು ಜನರು ಯುವಕರು ಇರುವುದರಿಂದ ನಿಮ್ಮ ಜೊತೆ ಹಂಚ್ಕೋಬೇಕು. ಇಡೀ ಸಮುದಾಯವನ್ನ ಸರ್ವಜನಾಂಗದ ಶಾಂತಿಯ ತೋಟ ಎಂದು ಕರೆದಂತ ಮಹಾಕವಿ ಕುವೆಂಪು ಅವರ ಚಿತಾಭಸ್ಮ ನಮ್ಮಲ್ಲಿದೆ. ನಾವು ಅವತ್ತಿನಿಂದ ಇವತ್ತಿನವರೆಗೂ ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ಆ ಚಿತಾಭಸ್ಮ ಸ್ಮಾರಕ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಸುಮಾರು 15 ವರ್ಷಗಳ ಕಾಲ ಸರ್ಕಾರದ ಜೊತೆಯಲ್ಲಿ ಗುದ್ದಾಟ ನಡೆಸಿ 10 ಲಕ್ಷಕ್ಕೆ ಮಂಜೂರಾತಿ ಕೊಟ್ಟಂತಹದ್ದು ಇವತ್ತು 1,50,00,000 ಮಂಜೂರಾತಿಗೆ ಬಂದು
ಈಗ 85% ಕಾಮಗಾರಿ ನಡೀತಾ ಇದೆ. ಅದು ನಿರ್ಮಿತಿ ಕೇಂದ್ರದವರು ಮತ್ತು ಜಿಲ್ಲಾಧಿಕಾರಿಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಏನು ಪ್ಲಾನ್ ಎಸ್ಟಿಮೇಷನ್ ನಾವು ಏನು ಕೇಳ್ಕೊಂಡಿದ್ದೀವೋ ಹೀಗಿರಬೇಕು ಹೀಗಿರಬೇಕು ಅಂತೇಳಿ ಅದೊಂದು ಕಾಮಗಾರಿ ಅಲ್ಲಿ ನಡೀತಾ ಇದೆ. ಅಲ್ಲಿ ಕಟ್ಟಡ ಕಾಮಗಾರಿ ಎಲ್ಲ ಮುಗಿದ ಮೇಲೆ ಚಿತಾಭಸ್ಮ ಸ್ಮಾರಕ ಭವನದ ಅನಾವರಣ ಆಗ್ತದೆ. ಆಗ ಕುವೆಂಪುರವರ ಈಗ ಅಲ್ಲಿ ಮೈಸೂರಿನಲ್ಲಿ ಕುವೆಂಪು ಸ್ಟ್ಯಾಚ್ಯೂ ಸಿದ್ಧತೆ ಆಗ್ತಾ ಇದೆ. ಕಲಾವಿದ ಮಾದಪ್ಪ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಆ ಸ್ಟ್ಯಾಚ್ಯೂ ಮತ್ತು ಚಿತಾಭಸ್ಮ ಇಟ್ಟು ಅಲ್ಲೊಂದು ಸ್ಮಾರಕ ಮಾಡಬೇಕು ಅಂತೇಳಿ ತೊಡಗಿಸ್ಕೊಂಡಿದ್ದೀವಿ. ಈಗ ಮತ್ತೆ ಇತ್ತೀಚೆಗೆ ನಮ್ಮ ಕ್ಲಸ್ಟರ್ನಲ್ಲಿ ಈ ಕ್ಲಸ್ಟರ್ ಶಾಲೆಗಳಲ್ಲಿ ಸುಮಾರು 17 ಮಕ್ಕಳು ಅಂಗವಿಕಲ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಇರೋದಕ್ಕೆ ಗೊತ್ತಾಯಿತು. ಅದು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಇವತ್ತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಒಂದು 4-5 ಸಾರಿ ಭೇಟಿ ಮಾಡಿದ್ದೇನೆ. ಆಗುವ ಒಂದು ಭರವಸೆನೂ ಏನೋ ಸಿಗ್ತಾ ಇದೆ. ಅದಾದರೆ ಇಲ್ಲಿ ಒಂದು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯನ್ನು ಮಾಡೋಣ. ಅದರ ಮೂಲಕ ಈ ಗ್ರಾಮೀಣ ಮಕ್ಕಳಿಗೆ ಅಂಗವಿಕಲರು ಅಥವಾ ಬುದ್ಧಿಮಾಂದ್ಯರು ಎಂಬ ತೆಗಳಿಕೆಯ ಮಾತಿನಿಂದ ಆಚೆ ಬರಲಿಕ್ಕೆ ಅವರು ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಂದುಗೂಡಲಿಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡಬೇಕೆಂಬ ಆಸೆ ನಮ್ಮದಾಗಿದೆ. ಇಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಗೆ ಇರೋದು ಸರ್ಕಾರಿ ನಿಯಮಾವಳಿ ಪ್ರಕಾರ 25 ಜನ. ಒಂದೊಂದು ಸಾರಿ ಅನಿರೀಕ್ಷಿತವಾಗಿ 35 ಜನಕ್ಕೂ ಹೋಗ್ತದೆ. ಬಂದವ್ರನ್ನ ನಾವು ಕಳಿಸ್ಲಿಕ್ಕಾಗಲ್ಲ. ನೋಡಿ, ಇಲ್ಲಿಗ ಹತ್ತಿರದಲ್ಲಿ ಕಾವೇರಿ ಹೊಳೆ ಹರಿತಾ ಇದೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಜನ ಬರ್ತಾರೆ. ಅಲ್ಲಿ ಯಾರಿಗೂ ಗೊತ್ತಾಗುತ್ತೆ. ಅಲ್ಲಿ ಸ್ಥಳೀಯ ಪೊಲೀಸ್ನವರು ನೋಡಿ, ಅಲ್ಲಿ ಆ ಕಡೆ ಮರಿಯಮ್ಮ ಅಂತ ಇದ್ದಾಳೆ, ಅವಳೊಬ್ಳು ಮಿಲಿಟರಿ ಸರ್ವಿಸ್ ಮನ್ ಹೆಂಡತಿ. ಹಾಗೆ ಆ ಅಮ್ಮನಿಗೆ ಭೂಮಿ ಕೊಟ್ಟು ಸಹ ಸರ್ಕಾರ ಅವತ್ತು ಕೊಟ್ಟಿದೆ. ಆ ಅಪ್ಪ ತೀರೋಗಿದ್ದಾರೆ. ಒಬ್ಬ ಮಗಳು ಇಂಜಿನಿಯರು. ಇನ್ನು 2-3 ಮಕ್ಕಳು ಇದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರೆ. ಆ ಅಮ್ಮನ ಹತ್ರ ಇವತ್ತು ಕಿವಿಗೆ, ಮೂಗಿಗೆ, ಕೈಯಲ್ಲಿಯೂ 5 ಪೈಸೆ ಇಲ್ಲದ ಹಾಗೆ ಹೊರದೋಡಿದ್ದಾರೆ. ಏನ್ ಮಾಡೋದು? ಅವಳು ಇಲ್ಲಿದ್ಲು, ಅವರೇ ಆಸೆ ಪಟ್ಟು ತೋರಿಸ್ಕೊಂಡು ಕರ್ಕೊಂಡು ಹೋದ್ರು. ಅವಳಿಂದ ಏನೇನು ಸೈನ್ ಬೇಕಿತ್ತು ಅದೆಲ್ಲ ಆದ ಮೇಲೆ ಮತ್ತೆ ಇಲ್ಲಿಗೆ ರಾತ್ರಿ 9:30 ಕಡೆಯ ಬಸ್ಸು ಬೆಂಗಳೂರಿನಿಂದ ಬರ್ತದೆ. ಆ ಬಸ್ಸಿನಲ್ಲಿ ಬಂದವಳು ಈಗ ತಬ್ಬಲಿಯಾಗಿದ್ದಾಳೆ. ಈಗ ಇಲ್ಲಿರುವವರೇ ಅವಳಿಗೆ ಸೀರೆ ಬಟ್ಟೆ ಕೊಟ್ಕೊಂಡು ಸಾಕ್ತಾ ಇದ್ದಾರೆ. ಏನ್ ಮಾಡ್ತೀರಿ ಗುರುಜಿ? ಇಲ್ಲಿ ಅವ್ರಿಗೆ ಊಟ ಬಟ್ಟೆ ಜೊತೆ ಅವ್ರಿಗೆ ಮೆಡಿಸಿನ್ ಎಲ್ಲ ತಿಂಗಳಿಗೆ 2 ಸಾರಿ ನಮ್ಮ ಡಾಕ್ಟರ್ ರಾಮದಾಸ್ ಅವ್ರ ತಂಡ ಬೆಂಗಳೂರಿನಿಂದ ಬರ್ತದೆ. ನಿನ್ನೆನೂ ಸಹ ನಮ್ಮ ಡಾಕ್ಟರ್ ಬಂದಿದ್ರು. ನೋಡಿ, ಅವರ ಆಲ್ಮೇರದಲ್ಲಿ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ದಾರೆ ಔಷಧಿ. ತಿಂಗಳಿಗೆ 2 ಸಾರಿ ಬರ್ತಾರೆ. ಅವ್ರಿಗೆ ಏನೆಲ್ಲ ಸೌಲಭ್ಯ ಬೇಕೋ ಕೊಡ್ತಾರೆ. ಇಲ್ಲಿ ನಾವು ಒಬ್ರು ನೇಮಕ ಮಾಡ್ಕೊಂಡಿದ್ದೀವಿ. ಯಾರನ್ನ? ನರ್ಸನ್ನ. ಆಯಮ್ಮ ಬರ್ತದೆ, BP ಶುಗರು ಮತ್ತೊಂದು ಎಲ್ಲ ನೋಡ್ತದೆ. ಅವ್ರಿಗೆ ಏನೆಲ್ಲ ಕೊಡಬೇಕೋ ಕೊಡ್ತದೆ. ಮತ್ತೆ ಸರ್ಕಾರಿ ಆಸ್ಪತ್ರೆಗಳಿರೋದ್ರಿಂದ ಅಲ್ಲಿರುವ ಮೆಡಿಸಿನ್ಸ್ನ ತಂದಿಟ್ಕೊಂಡು ಇವರು ಬೇಕಾದಾಗ ಕೊಡ್ಲಿಕ್ಕೆ